ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 9ನೇ ತರಗತಿಯ ಸರ್ಫೇಸ್ ಏರಿಯಾಸ್ ಅಂಡ್ ವ್ಯಾಲ್ಯೂಮ್ಸ್ ಅಂದ್ರ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅದ್ರೊಳಗ ಆಲ್ರೆಡಿ ನಿಮಗ ಆಯತದ ಮೇಲ್ಮೈ ವಿಸ್ತೀರ್ಣ ಅಂದ್ರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ನಾನು ನಿಮಗ ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೇನೆ. ಇವತ್ತೇನಂದ್ರ ನೇರ ವೃತ್ತಪಾದ ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣ. ನಿಮ್ಗ ಒಂದಿಷ್ಟು ನಾನು ಅವೇನ್ ಕ್ಯೂಬಾಯ್ಡ್ ಗಳು ಇದ್ವಲ್ಲ ಅಂದ್ರ ಘನಗಳಿದ್ವಲ್ಲ ಅವನ್ನೆಲ್ಲ ನಿಮಗ್ ಲಾಸ್ಟ್ ಟೈಮ್ ಡಯಾಗ್ರಾಮ್ ಹಾಕಿ ನಿಮ್ಗ ತೋರಿಸಿದ್ದೇನೆ. ಇವತ್ ನಾನು ಹೇಳ್ತಾ ಇರೋದು ಸಿಲಿಂಡರ್. ಹೌದಾ? ಸೊ ಪಾಠ ಯಾವ್ದಂಗಾರ ಮೇಲ್ಮೈ ವಿಸ್ತೀರ್ಣಗಳು, ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ವಿಸ್ತೀರ್ಣಗಳು ಮತ್ತು ಘನಫಲಗಳು. ಘನಫಲಗಳು. ಹೌದಾ? ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಅದರೊಳಗೆ ನಾನು ಇವತ್ತು ಹೇಳ್ತಾ ಇರೋದು ನೇರ ವೃತ್ತಪಾದ, ನೇರ ವೃತ್ತಪಾದ ಸಿಲಿಂಡರ್. ಸಿಲಿಂಡರ್. ಹೌದಾ? ನೇರ ವೃತ್ತಪಾದ ಅಂದ್ರೆ ನಮಗ ಸಿಲಿಂಡರ್ ಅಂದ್ರೆ ನಮ್ದು ಕಾನ್ಸೆಪ್ಟ್ ಯಾವ್ದು ಬರ್ತೈತೆ ಹೇಳ್ರಿ? ಸಿಲಿಂಡರ್ ಅಂದ್ರೆ ಈ ರೀತಿ ಇರ್ತೈತೆ ನಮಗ್. ಹೌದಾ? ಸಿಲಿಂಡರ್ ನೀವು ಮನೆಯೊಳಗೆ ಯೂಸ್ ಮಾಡ್ತಿರಲ್ಲ ಆ ಸಿಲಿಂಡರ್ ಅಲ್ಲ ಮತ್ತೆ. ಹೌದಾ? ಸೊ ಇದು ಈ ರೀತಿ ನಮ್ದು ಸಿಲಿಂಡರ್. ಹೌದಾ? ಅವ್ರು ಏನ್ ಹೇಳ್ತಾ ಇದಾರೆ ನೋಡ್ರಿ, ನೇರ ಅಂದ್ರ ನೇರವಾಗಿದೆ, ವೃತ್ತಪಾದ, ವೃತ್ತ ಅಂದ್ರ ಸರ್ಕಲ್, ಇವೇನ್ ಅದಾವಲ್ಲ ಇಲ್ಲಿ ಅದ್ರದ್ದು ಪಾದ ಅಂದ್ರ ಅಂಚಿನ ಕಡೆಗೆ ಅಂದ್ರ ಕೊನೆಗೆ ಇರುವಂತಹದ್ದು ಏನಿದೆ ಇದು ವೃತ್ತದ ಟೈಪ್. ಇಲ್ಲೇ ಸರ್ಕಲ್ಸ್ ಗಳದಾವು. ಹೌದಾ? ಇದಕ್ ನಾವು ಸಿಲಿಂಡರ್ ಅಂತ ಕರಿತೇವೆ. ಇದ್ರದ್ದು ನಾವೀಗ ಏನ್ ಮಾಡ್ಬೇಕು ಹೇಳ್ರಿ? ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಇದ್ರೊಳಗೆ ಯಾವ ರೀತಿ ಪ್ರಾಬ್ಲಮ್ಸ್ ಬರ್ತಾವೋ ಅದನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದು ನಾನು ಇವತ್ತ ತೋರಿಸ್ತೇನಂತ ನಿಮಗ. ಸೊ ಇಲ್ಲಿ ನಿಮಗ ಚಿತ್ರವನ್ನ ನೋಡಿದ್ರೆ ಸಾಕು, ಎರಡು ವೃತ್ತಗಳು ಕೂಡಿ ಒಂದು ಆಯತಾಕಾರದ, ಹೌದಾ, ಆಯತಾಕಾರದ ಒಂದು ಆಕೃತಿ. ಅಂದ್ರೆ ಇದನ್ನ ನಿಮ್ಗ ಈ ರೀತಿ ಫೋಲ್ಡ್ ಮಾಡಿ ತೋರಿಸ್ತೇನೆ ನಿಮ್ಗ. ಹೌದಾ? ಇದನ್ನ ನಾನು ಹಿಂಗ ರೌಂಡ್ ಮಾಡಿದ್ರ ಅದಾದ್ಮೇಲೆ ಇಲ್ಲೇ ಎರಡು ಸರ್ಕಲ್ಸ್ ಗಳು ಬರ್ತಾವು. ಇದರಿಂದ ನಮಗೊಂದು ಸಿಲಿಂಡರ್ ರಚನೆ ಆಗಿದೆ. ಅಂದ್ರೆ ಒಂದು ಸಿಲಿಂಡರ್ ರಚನೆ ಆಗ್ಬೇಕಾರ ಒಂದು ಆಯತಾಕಾರದ ಒಂದು ಆಕೃತಿ ಮತ್ತೆ ಎರಡು ವೃತ್ತಾಕಾರದ ಆಕೃತಿಗಳಿಂದ ಒಂದು ಸಿಲಿಂಡರ್ ನ ನಾವು ತಯಾರಿಸಬಹುದು. ಹೌದಾ? ಸೊ ಈಗ ಅದ್ರದ್ದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಯಾವ ರೀತಿ ಕ್ವಶನ್ ಅಂದ್ರ ಫಾರ್ಮುಲಾ ಇದಾವ ಅನ್ನೋದನ್ನ ನೋಡೋಣಂತ. ಹೌದಾ? ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಅಂದ್ರ ಕ್ರಾಸ್ ಸೆಕ್ಷನಲ್ ಏರಿಯಾ ಅಂತ ಕರಿತೀವಿ. ಹೌದಾ? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ವಿಸ್ತೀರ್ಣ ಇದಕ್ ನಾವು ಇಂಗ್ಲಿಷ್ ಒಳಗೆ ಏನಂತ ಕರಿತೇವಂದ್ರ CSA ಇಸ್ ಈಕ್ವಲ್ ಟು ಅಂದ್ರ ಕ್ರಾಸ್ ಸೆಕ್ಷನಲ್ ಏರಿಯಾಸ್ ಆಫ್ ಸಿಲಿಂಡರ್. ಹೌದಾ? ಸೊ ಅದ್ರದ್ದು ಏನಂದ್ರ 2πRH. ಏನ್ ಹಂಗಾದ್ರ ಸಿಲಿಂಡರ್ನ ನಿಮಗ ಬಹಳ ಸಲ 1 ಮಾರ್ಕ್ಸ್ ಕ್ವಶನ್ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಗೆ ಕೇಳುವಂತ ಚಾನ್ಸ್ ಇರ್ತೈತಿ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ. ಹಂಗಾದ್ರೆ ಏನಂದ್ರ CSA ಅಂದ್ರ ಕ್ರಾಸ್ ಸೆಕ್ಷನಲ್ ಏರಿಯಾ ಇಸ್ ಈಕ್ವಲ್ ಟು 2πRH ಅಂತ ನಾವು ಬರೀಬೇಕು. ಹೌದಾ? ಹಂಗಾದ್ರೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πRH. ಅದೇ ರೀತಿ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇದಕ್ ನಾವೇನಂತ ಕರಿತೇವೆ ಅಂದ್ರ TSA ಅಂತ ಕರಿತೇವಿ, ಟೋಟಲ್ ಸೆಕ್ಷನಲ್ ಏರಿಯಾ. ಹೌದಾ? ಟೋಟಲ್ ಸೆಕ್ಷನಲ್ ಏರಿಯಾ ಅಂದ್ರೆ ಏನಂದ್ರ 2πR ಇಂಟು R ಪ್ಲಸ್ H. 2πR ಇಂಟು R ಪ್ಲಸ್ H ಅನ್ನೋದು ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ. ಇದು 2πRH ಅಂದ್ರ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತಹ
ಸೂತ್ರ. ಇವೆರಡು ನಮಗ ಸೂತ್ರಗಳು ಏನಾಗಿರ್ತಾವಂದ್ರ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪರ್ಪಸ್. ಹೌದಾ? ನೆಕ್ಸ್ಟ್ ಹೋಗೋಣ. ಈಗ ಫಾರ್ಮುಲಾಗಳು ಗೊತ್ತಾದವು. ಇದ ಫಾರ್ಮುಲಾದ ಮೇಲೆ ನಾವು ಪ್ರಾಬ್ಲಮ್ಸ್ ಗಳನ್ನ ಬಿಡಿಸ್ಬೇಕೀಗ. ಹೌದಾ? ಸಿಲಿಂಡರ್ ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr/h, ಸಿಲಿಂಡರ್ ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ 2πr ಇಂಟು r ಪ್ಲಸ್ h ಅಂತ ಇದೆ. ಹೌದಾ? ನೆಕ್ಸ್ಟ್ ಹೋಗೋಣ. ಈಗ ಅಭ್ಯಾಸ 13.2 13.2 ಅಭ್ಯಾಸ 13.2 ಅಂತ ಇದೆ. ಹೌದಾ? ನಾವು ಫಸ್ಟ್ 13.1 ಒಳಗೆ ಏನ್ ಕಲ್ತೇವೆ ಹೇಳ್ರಿ? ಆಯತದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ 13.1 ಒಳಗ್ ಕಲ್ತೇವಿ. ಇಲ್ಲಿ ಏನಾಗತ್ತೆ ಹೇಳ್ರಿ? 13.2 ಒಳಗ ಸಿಲಿಂಡರ್ ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ನೋಡ್ತೇವಿ. ಹೌದಾ? ಇದಕ್ಕಿಂತ ಮುಂಚೆ ನಾನ್ ನಿಮಗ ಸಿಲಿಂಡರ್ದ ಒಂದು ತೋರಿಸ್ತೇನೆ ಸಿಮ್ಯುಲೇಷನ್. ಇಲ್ಲಿ ನೋಡ್ರಿ. ಹೌದಾ? ಇಲ್ಲಿ ಗೊತ್ತಾಗ್ತಾ ಇದೆ ನಿಮ್ಗ ಸಿಲಿಂಡರ್. ಇದು ನಾನು ನಿಮಗೆ ಹೇಳಿದ್ನಲ್ಲ, ಒಂದು ಆಯತಾಕಾರದ ಆಕೃತಿ ಮತ್ತ ಎರಡು ವೃತ್ತಾಕಾರದ ಮುಖಾಂತರ ನಿಮ್ಗೊಂದು ಸಿಲಿಂಡರ್ ನ ನಾವು ರಚಿಸಬಹುದು ಅಂತ ಹೇಳಿ ನಿಮ್ಗೆ ತೋರಿಸ್ತೇನೆ ನೋಡ್ರಿ. ನಾನಿಲ್ಲಿ ಯಾವ ರೀತಿ ಅದು ಚೇಂಜ್ ಆಗ್ತಾ ಇದೆ ಅಂತ ಹೇಳಿ ಅರ್ಥ ಆಗ್ತಾ ಇದೆ. ಹೌದಾ? ಇಲ್ಲಿ ಏನಾಗ್ತಾ ಇದೆ? ಇಲ್ಲಿ ವೃತ್ತಗಳು ಇಲ್ಲೊಂದು ಕೊಟ್ಟಿಲ್ಲ ಅವರು. ಹೌದಾ? ಇಲ್ಲಿ ನೋಡ್ರಿ 2πr/h ಅಂದ್ರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಇದೇನಾಗತ್ತ? ವ್ಯಾಲ್ಯೂಮ್ ಅಂದ್ರೆ ಇದನ್ನ ನೀವು ಇನ್ನು ನಿಮ್ ಸಿಲೆಬಸ್ ಸಿಗಿಲ್ಲ. ಇನ್ನು ನೆಕ್ಸ್ಟ್ ಅದು ಘನಫಲ ಕಂಡುಹಿಡಿ. ನೀವು ಬರೇ ಮೇಲ್ಮೈ ವಿಸ್ತೀರ್ಣವನ್ನ ಅಷ್ಟ ಕಂಡುಹಿಡಿಯತ್ತೀರಿ. ಘನಫಲಗಳು ಬಂದಾಗ ಈ ಸೂತ್ರ ಬರ್ತೈತಿ. ಯಾವ್ದಂದ್ರ v = πr²h ಅಂತ. ಅದನ್ನ ನೆಕ್ಸ್ಟ್ ನೋಡೋಣಂತ. ಹೌದಾ? ಸೊ ಇಲ್ಲಿ ನೋಡ್ರಿ, ರೇಡಿಯಸ್ ಚೇಂಜ್ ಆದಂಗ ಅಂದ್ರ ಅದರದ್ದು ಈ ವೃತ್ತದ ಇಲ್ಲಿ ಏನಿದೆ ಅಲ್ಲ ರೇಡಿಯಸ್ ಅಂದ್ರ ತ್ರಿಜ್ಯ ಚೇಂಜ್ ಆದಂಗ ನಮ್ಗ ಆ ಡೈಗ್ರಾಮ್ ಕೂಡ ನಮಗ ಚೇಂಜ್ ಆಗ್ತಾ ಇದೆ. ಹೌದಾ? ಕರೆಕ್ಟಾ? ಅಲ್ಲಿ ನೋಡ್ರಿ ವ್ಯಾಲ್ಯೂಗಳು ಕೂಡ ನಮಗ ಚೇಂಜ್ ಆಗ್ತಾ ಇದಾವ. ಕರೆಕ್ಟ್? ಇದನ್ನ ಇನ್ನೊಂದ್ಸಲ ಹಿಂಗ್ ನೋಡ್ರಿ ಫೋಲ್ಡ್ ಮಾಡ್ತೇನೆ ಮತ್ತ. ಕರೆಕ್ಟಾ? ಇವಾಗ ನೋಡ್ರಿ ಇಲ್ಲಿ ಹೈಟ್ ಕೂಡ ನಾವು ಚೇಂಜ್ ಮಾಡಬಹುದು. ಕರೆಕ್ಟಾ? ನೋಡ್ರಿ ನೋಡ್ರಿ ಇಲ್ಲ. ಹೌದಾ? 3.1 4 5 10 ಅಪ್ ಟು 10 ವರೆಗೂ. ಇದನ್ನ ರೇಡಿಯಸ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬಹುದು. ಕರೆಕ್ಟಾ? ಇದು ನಮ್ದು ಸಿಲಿಂಡರ್. ಅಂದ್ರೆ ಸಿಲಿಂಡರ್ ಯಾವ ರೀತಿ ಇರ್ತೈತೆ ಅನ್ನೋದು ಇನ್ನೂ ಒಂದು ತೋರಿಸ್ತೇನೆ ನೋಡ್ರಿ. ಒಂದ್ ಸೆಕೆಂಡ್. ಇಲ್ಲಿ ನೋಡ್ರಿ ಕಾಣಿಸ್ತಾ ಇದೆ. ಇಲ್ಲಿ ಎಚ್ ಕೊಟ್ಟಿದೆ ಅಂದ್ರೆ ನಮಗ ಒಂದು ಸಿಲಿಂಡರ್ ನ ಪಾರ್ಶ್ವ ಮೇಲ್ಮೈಯರ ಇರ್ಬೋದು, ಪೂರ್ಣ ಮೇಲ್ಮೈಯರ ಇರ್ಬೋದು. ಅದನ್ನ ಕಂಡು ಹಿಡಿಬೇಕಂದ್ರೆ ಏನ್ ಬೇಕು ಹೇಳ್ರಿ? ನಮಗ ಫಸ್ಟ್ ಸಿಲಿಂಡರ್ ನ ತ್ರಿಜ್ಯ ಅಥವಾ ಆರ್ ಅನ್ನೋದು ಬೇಕು. ಅದಾದ್ಮೇಲೆ ಎಚ್ ಅನ್ನೋದು ಬೇಕು. ಅವಾಗ ನಮಗ ಒಂದು ಸಿಲಿಂಡರ್ ನ ಪಾರ್ಶ್ವ ಮೇಲ್ಮೈ ಆದ್ರೂ ಇರ್ಬೋದು, ಪೂರ್ಣ ಮೇಲ್ಮೈ ಆದ್ರೂ ನಾವು ಕಂಡು ಹಿಡಿಬಹುದು. ಇಲ್ಲಿ ನೋಡ್ರಿ, ಇದು ಈ ರೀತಿ ಇದೆ. ರೇಡಿಯಸ್ ನಂದ ನೋಡ್ತೀರಿ ಚೇಂಜ್ ಮಾಡಬಹುದು. ಹೌದಾ? ನಾ ಯಾವ ರೀತಿ ತ್ರಿಜ್ಯವನ್ನ ಚೇಂಜ್ ಮಾಡಿದ ಹಂಗ ಆ ಡೈಗ್ರಾಮ್ ಕೂಡ ಚೇಂಜ್ ಆಗ್ತಾ ಇದೆ. ನೋಡ್ರಿ ಇಲ್ಲಿ ಕಾಣಿಸ್ತಾ ಇದೆ. ಕರೆಕ್ಟಾ? ಇಲ್ಲಿ ನೋಡ್ರಿ ಹೈಟ್ ಕೂಡ ಚೇಂಜ್ ಆಗ್ತಾ ಇದೆ ಈಗ. ಹೌದು? ಕರೆಕ್ಟ್? ನೋಡ್ರಿ. ಹೌದಾ? ಇಲ್ಲಿ ನೋಡ್ರಿ 3.4 ಮಾಡಿದ್ರ ಆಟೋಮೆಟಿಕ್ಲಿ ನಮಗ ಆ ಡೈಗ್ರಾಮ್ ಚೇಂಜ್ ಆಗ್ತಾ ಇದೆ. ಇಲ್ಲಿ ನೋಡ್ರಿ ಫಾರ್ಮುಲಾ ಫಾರ್ ವ್ಯಾಲ್ಯೂಮ್. ಇದೇನಾಗತ್ತಂದ್ರೆ ಇದು ಘನಫಲ ಕಂಡು ಹಿಡಿಯುವಂತ ಸೂತ್ರ. ಹೌದಾ? ಇಲ್ಲಿ ನೋಡ್ರಿ ಸರ್ಫೇಸ್ ಏರಿಯಾ ಅಂದ್ರ ಇದೇನಾಗಿರ್ತೈತೆ ಅಂದ್ರೆ ನಮಗೀಗ ಸೆಕ್ಷನಲ್ ಏರಿಯಾ ಅಂದ್ರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಇದೇನಾಗತ್ತೆ ಹೇಳ್ರಿ? ಇದು ಪೂರ್ಣ ಮೇಲ್ಮೈ ಅಂದ್ರೆ ಇದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ. ಅದ್ರ ಪ್ರಕಾರ ಅದು ಆನ್ಸರ್ ಇದು. ಹೌದಾ? ಇಲ್ಲಿ ನೋಡ್ರಿ ನಾನು ಎಲ್ಲ ಚೇಂಜ್ ಮಾಡಿದಂಗ ಅಲ್ಲಿ ವ್ಯಾಲ್ಯೂಗಳು ಕೂಡ ನಮಗ ಚೇಂಜ್ ಆಗ್ತಾ ಇದೆ. ಹೌದಾ? ಕರೆಕ್ಟಾ? ಇಲ್ಲಿ ನೋಡ್ರಿ. ಹೌದು? ಹೈಟ್ ಜಾಸ್ತಿ ಆದಂಗೂ ಅಲ್ಲೇ ವ್ಯಾಲ್ಯೂಗಳು ಚೇಂಜ್ ಆಗ್ತಾ ಇದೆ. ಹೌದಾ? ಸೊ ಈ ಡೈಗ್ರಾಮ್ದೊಳಗೆ ನಾವ್ ಏನ್ ಕಲ್ತೀವಿ ಅಂದ್ರೆ ಘನಫಲ ಮತ್ತ ಘನಫಲ ಅನ್ನೋದು ನಿಮ್ಗೆ ಈಗ ನಾ ಇವಾಗ ಕಲಿಸ್ತಾ ಇಲ್ಲ. ಅದು ಲಾಸ್ಟ್ ಟಾಪಿಕ್ ಒಳಗಿದೆ. ಬಟ್ ಜಸ್ಟ್ ನಿಮಗೆ ಇನ್ಫಾರ್ಮೇಶನ್. ಇಲ್ಲಿ ನಾವ್ ಏನ್ ಕಲಿತಾ ಇದ್ದೇವೆ ಹೇಳ್ರಿ? ಸೆಕ್ಷನಲ್ ಏರಿಯಾ ಅಂದ್ರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಅಷ್ಟೇ ಕಲ್ತೇವಿ. ಇಲ್ಲಿ ಟೋಟಲ್ ಏರಿಯಾ ಬಂದಿಲ್ಲ.
ಅದ್ ಮತ್ತ ನಾನ್ ನಿಮಗ ಮತ್ತೊಂದ್ಸಲ ಡೈಗ್ರಾಮ್ ಒಳಗ ತೋರಿಸ್ತೇನೆ ಅಂತ. ಅರ್ಥ ಆಯ್ತು? ಇದು ಸಿಲಿಂಡರ್ ಅಂದ್ರೆ ಯಾವ ರೀತಿ ಇರ್ತೈತೆ ಅಂತ ಹೇಳಿ, ಕರೆಕ್ಟಾ? ಇನ್ನೊಂದ್ಸಲ ಇಲ್ಲಿ ತೋರಿಸ್ತೇನೆ ನೋಡಿ ನಿಮ್ಗ. ಸಿಲಿಂಡರ್ ಅಂದ್ರ ಇದಿದೆ ಅಲ್ಲ, ಹೌದಾ? ಇಲ್ಲಿ ನೋಡ್ರಿ, ಇದನ್ನ ನಾನು ಇನ್ನೊಮ್ಮೆ ಅನ್ಫೋಲ್ಡ್ ಮಾಡ್ತೇನೆ ನೋಡ್ರಿ. ಇಲ್ದ ಕಾಣಿಸ್ತಾ ಇದೆ? ಆಕ್ಚುಲಿ ಇಲ್ಲೇ ಇನ್ನೂ ಒಂದು ಮೇಲೆ ವೃತ್ತ ಬರ್ಬೇಕು, ಅದ್ರದ್ದು ತೆರೆದ ಭಾಗ ಇರೋದ್ರಿಂದ ಅಲ್ಲೇ ಒಂದೇ ವೃತ್ತವನ್ನ ಅಂದ್ರೆ ಮೇಲೆ ಆ ಮೇಲ್ಭಾಗವನ್ನ ಮುಚ್ಚಿಲ್ಲ, ಆದ್ರಿಂದ ಅದೇನಾಗೈತಿ ಒಂದೇ ವೃತ್ತಗಳು ಬಂದಾವ್ ನಮಗ. ಹೌದಾ? ನೋಡ್ರಿ ಅದ್ ಮತ್ತೆ ಯಾವ ರೀತಿ ಕರೆಕ್ಟ್ ಕಾಣಿಸ್ತಾ ಇದೆ ಅಂದ್ರ ಆಯತಾಕಾರದ ಒಂದು ಪೇಪರ್ ಅಂದ್ರ ಅದ್ರದ್ದು ಸುತ್ತಲ ಅದನ್ನ ನಾವೇನ್ ಮಾಡೀವಿ, ಮೇಲ್ಮೈಯನ್ನ ಮಾಡಿದೇವಿ. ಹೌದಾ? ಅದೇ ರೀತಿ ನಾವು ತ್ರಿಜ್ಯವನ್ನ ಅಂದ್ರ ನೋಡ್ರಿ ಇಲ್ಲಿ ಯಾವ ರೀತಿ ನಾನು ಸಣ್ಣದ್ ಮಾಡ್ತೇನೆ. ಡೈಗ್ರಾಮ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ ನೋಡ್ರಿ. ನಾ ರೇಡಿಯಸ್ ಚೇಂಜ್ ಮಾಡಿದಂಗ ಡೈಗ್ರಾಮ್ ಕೂಡ ನಮಗ ಚೇಂಜ್ ಆಗ್ತಾ ಇದೆ. ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಅಭ್ಯಾಸಕ್ಕೆ ಹೋಗೋಣ. ಅಭ್ಯಾಸ 13.2 13.2 ಅಂತ ಇದೆ. ಹೌದಾ? ಸೊ ಫಸ್ಟ್ ನಾ ಕ್ವಶನ್ ಓದ್ತೇನೆ ನೋಡ್ರಿ. ಪೈಗೆ ಇತರ ಬೆಲೆಯನ್ನು ಕೊಡದಿದ್ದಲ್ಲಿ ಪೈ ಇಸ್ ಈಕ್ವಲ್ ಟು 22/7 ಎಂದು ಪರಿಗಣಿಸಿ. ಕ್ವಶನ್ ನಂಬರ್ 1. ಒಂದು ನೇರ ವೃತ್ತಪಾದ ಸಿಲಿಂಡರ್ ನ ಎತ್ತರ 14 ಸೆಂಟಿಮೀಟರ್ ಮತ್ತು ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 88 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಸಿಲಿಂಡರ್ ನ ಪಾದದ ವ್ಯಾಸವನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾರ. ಸಿಲಿಂಡರ್ ನ ಪಾದದ ವ್ಯಾಸವನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಏನೇನ್ ಕೊಟ್ಟಾರಲ್ಲ ಆ ದತ್ತಾಂಶಗಳನ್ನ ನಾವು ಫಸ್ಟ್ ಬರ್ಕೋಬೇಕು. ಹೌದಾ? ಇಲ್ಲಿ ಏನಾಗಿದೆ ನೋಡ್ರಿ, ಸಿಲಿಂಡರ್ ನ ಎತ್ತರ ಎಚ್ ಇಸ್ ಈಕ್ವಲ್ ಟು ಎಷ್ಟಿದೆ ನೋಡ್ರಿ, 14 ಸೆಂಟಿಮೀಟರ್ ಇದೆ. ಹೌದಾ? ಅದಾದ್ಮೇಲೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರ CSA ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕ್ರಾಸ್ ಸೆಕ್ಷನಲ್ ಏರಿಯಾ ಅಂದ್ರೆ ಎಷ್ಟಿದೆ, 88 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಇದೆ. ನಮಗಿಲ್ಲಿ ಏನಾಗ್ಬೇಕಂದ್ರ ವ್ಯಾಸ D ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂದ್ರ ವ್ಯಾಸವನ್ನ ನಾವು ಕಂಡುಹಿಡಿಬೇಕು. ಹೌದಾ? ಅದಕ್ಕಿಂತ ಮುಂಚೆ ನಾವೀಗ ಏನ್ ಮಾಡ್ಬೇಕು, ಫಸ್ಟ್ ಈ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರವನ್ನ ಕಂಡು ಹಿಡ್ಕೊಂಡು ಫಸ್ಟ್ ನಾವೇನ್ ಮಾಡ್ಬೇಕು, ಆರ್ ಅನ್ನ ಕಂಡು ಹಿಡ್ಕೊಂಡ್ವಿ ಅಂದ್ರ ಆರ್ ಕಂಡು ಹಿಡಿದ್ಮೇಲೆ ನಾವು ಈಸಿಲಿ ಡಿ ಅನ್ನ ಕಂಡು ಹಿಡಿಬಹುದು. ಸೊ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ಸಿಲಿಂಡರ್ ದ ಫಾರ್ಮುಲಾ ಏನಿದೆ ನೋಡ್ರಿ, ಫಾರ್ಮುಲಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಿದೆ, 2πRh 2πRh ಅಂತ ಇದೆ. ಸೊ ಕ್ರಾಸ್ ಸೆಕ್ಷನಲ್ ಏರಿಯಾ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಎಷ್ಟಂತ ಬರ್ಕೋಬೇಕು ನಾನೀಗ, 88 ಇಸ್ ಈಕ್ವಲ್ ಟು 2 ಇಂಟು ಪೈ ಅಂದ್ರೆ ಎಷ್ಟಿದೆ, 22/7 ಇಂಟು ಆರ್ ಅಂದ್ರ ಗೊತ್ತಿಲ್ಲ, ಅದನ್ನ ನಾವು ಕಂಡು ಹಿಡಿತಾ ಇದ್ದೇವಿ. ಸೊ ಎಚ್ ಅಂದ್ರ 14. ಹೌದಾ? ಎಚ್ ಅಂದ್ರೆ ಎಷ್ಟು ಬಂದಿದೆ, 14 ಬಂದಿದೆ. ಸೊ ಈಗ ನಾ ಏನ್ ಮಾಡ್ತೇನೆ, 7 1 7 2 14 7 1 7 2 14. ಹೌದಾ? ಈಗ ನಾನು ಇಲ್ಲಿ ಆರ್ ಅನ್ನ ಕಂಡು ಹಿಡಿಬೇಕಲ್ಲ, ನಾನು ಯಾವ ರೀತಿ ಬರಿತೇನೆ ನೋಡಿ, 88 ಇಸ್ ಈಕ್ವಲ್ ಟು ಆರ್. ಈಗ ನಾವು ಯಾವುದೇ ಒಂದು ವ್ಯಾಲ್ಯೂನ ಕಂಡು ಹಿಡಿಯಲಿಕ್ಕೆ ಹತ್ತಿದ್ವಿ ಅಂದ್ರ ಅದ್ರ ಪಕ್ಕಕ್ಕಿರುವಂತಹ ಸಂಖ್ಯೆಗಳು ಏನಾಗುತ್ತೋ ಆಟೋಮೆಟಿಕ್ಲಿ ಇಸ್ ಈಕ್ವಲ್ ಟು ಈ ಕಡೆ ಬಂದು ಅಂದ್ರ ಭಾಗಾಕಾರ ಸ್ಥಾನದೊಳಗ ಬರ್ತಾವು. ಅಂದ್ರ ಇಲ್ಲಿ 88 ಆಸ್ ಇಟ್ ಇಸ್ ಐತೆ, ಇಲ್ಲಿ 2 22 2 ಏನಿದೆ ಅಲ್ಲ ಅವಷ್ಟು ಇಲ್ಲಿ ಏನ್ ಬರ್ತಾವ ನಮ್ಗ ಕೆಳಗ್ ಬರ್ತಾವು. ಯಾಕಂದ್ರ ನಾವಿಲ್ಲಿ ಆರ್ ಅನ್ನ ಕಂಡು ಹಿಡಿತಾ ಇದ್ದೇವಿ. ಹೌದಾ? ನೋಡ್ರಿ, 2 ಇಂಟು 22 ಇಂಟು 2 ಅಂತ ಇದೆ. ಹೌದಾ? ಇಲ್ಲಿ ನೋಡ್ರಿ, 22 1 22 4 ಕರೆಕ್ಟಾ, 2 1 2 2 ಇದೊಂದು 2 1 2 1. ಸೊ ಆರ್ ಇಸ್ ಈಕ್ವಲ್ ಟು ಎಷ್ಟು ಬಂತು ನಮಗ, 1 ಸೆಂಟಿಮೀಟರ್ ಅಂತ ಬಂತು. ಬಟ್ ಅವ್ರು ಆರ್ ಇಸ್ ಈಕ್ವಲ್ ಟು ಆರ್ ಅನ್ನ ಕಂಡುಹಿಡಿ ಅಂತ ಹೇಳಿಲ್ಲ ನಮಗ, ಡಿ ಕಂಡುಹಿಡಿ. ಡಿ ಅಂದ್ರ ವ್ಯಾಸವನ್ನ ಕಂಡುಹಿಡಿ ಅಂತ ಹೇಳಿದಾರು. ವ್ಯಾಸವನ್ನ ಕಂಡುಹಿಡಿಬೇಕಾದ್ರ ಆರ್ ಮತ್ತು ಡಿ ಗೆ ಇರುವಂತಹ ಸಂಬಂಧ ಏನಿದೆ ಹೇಳ್ರಿ, ಡಿ ಇಸ್ ಈಕ್ವಲ್ ಟು 2r ಅಂತ ಇದೆ. ಅಂದ್ರ ತ್ರಿಜ್ಯದ 2 ಪಟ್ಟು ಡಯಾಮೀಟರ್ ಇರ್ತೈತಿ ಅಥವಾ ತ್ರಿಜ್ಯದ 2 ಪಟ್ಟು ವ್ಯಾಸ ಇರ್ತೈತಿ. ಕರೆಕ್ಟಾ? ರೇಡಿಯಸ್ 2 ಪಟ್ಟು ಡಯಾಮೀಟರ್ ಅಂತ ಇರ್ತೈತಿ. ಸೊ
ಡಿ ಇಸ್ ಈಕ್ವಲ್ ಟು 2 ಇಂಟು 1 ಅಂದ್ರ ಆರ್ ಅಂದ್ರ ನಮ್ಗೆ ಎಷ್ಟು ಬಂದಿದೆ 1 ಬಂದಿದೆ ದೇರ್ ಫೋರ್ ಡಿ ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್ ಅಂದ್ರ ಆ ಸಿಲಿಂಡರ್ನ ವ್ಯಾಸ ಎಷ್ಟು ಬಂತು ನಮಗ 2 ಸೆಂಟಿಮೀಟರ್ ಬಂತು. ಅರ್ಥ ಆಯ್ತಾ? ಇದು ಜಸ್ಟ್ ನಿಮಗ ಕೊಟ್ಟಿರುವ ದತ್ತಾಂಶಗಳನ್ನ ಫಸ್ಟ್ ಬರ್ಕೋಬೇಕು. ಎಚ್ ಕೊಟ್ಟಿದ್ರು, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕೊಟ್ಟಿದ್ರು, ನಮಗ ವ್ಯಾಸವನ್ನ ಕೊಟ್ಟಿದ್ದಿಲ್ಲ. ಹೌದಾ? ಸೊ ಅವಾಗ ನಾವೇನ್ ಮಾಡ್ಬೇಕು, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿಯುವಂತಹ ಸೂತ್ರವನ್ನ ಬರ್ಕೋಬೇಕು. CSA ಅಂದ್ರ ಕ್ರಾಸ್ ಸೆಕ್ಷನಲ್ ಏರಿಯಾ ಇಸ್ ಈಕ್ವಲ್ ಟು 2 ಪೈ ಆರ್ ಎಚ್. ಇಲ್ಲಿ ವ್ಯಾಲ್ಯೂಗಳನ್ನ ಕೊಟ್ಟು ಆರ್ ವ್ಯಾಲ್ಯೂವನ್ನ ಕಂಡು ಹಿಡಿಬೇಕು. ಎಲ್ಲ ಸಿಂಪ್ಲಿಫೈ ಮಾಡಿದಾಗ ದೇರ್ ಫಾರ್ ಆರ್ ಇಸ್ ಈಕ್ವಲ್ ಟು ಎಷ್ಟು ಬಂತು ನಮಗ 1 ಸೆಂಟಿಮೀಟರ್ ಬಂತು. ಬಟ್ ಅವ್ರು ಕ್ವಶನ್ ಏನ್ ಕೇಳ್ಯಾರ ನಮಗ, ತ್ರಿಜ್ಯವನ್ನ ಕಂಡು ಹಿಡೀರಿ ಅಥವಾ ಆರ್ ಅನ್ನ ಕಂಡು ಹಿಡೀರಿ ಅಂತ ಹೇಳಿಲ್ಲ. ಡಯಾಮೀಟರ್ ಅಥವಾ ವ್ಯಾಸವನ್ನ ಕಂಡು ಹಿಡೀರಿ ಅಂತ ಹೇಳಿದಾರು. ವ್ಯಾಸ ಮತ್ತು ತ್ರಿಜ್ಯಕ್ಕಿರುವಂತಹ ಸಂಬಂಧ ಏನಿದೆ ಹೇಳ್ರಿ? ಡಿ ಇಸ್ ಈಕ್ವಲ್ ಟು 2r. ತ್ರಿಜ್ಯದ 2 ಪಟ್ಟು ವ್ಯಾಸ ಇರುತ್ತದೆ. ಸೊ 2 ಇಂಟು 1 ಅಂದ್ರ ಡಿ ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್. ಈ ರೀತಿ ವ್ಯಾಲ್ಯೂಗಳಿದ್ದಾಗ ಇಲ್ಲಿ ನಮಗ ವ್ಯಾಸ ಎಷ್ಟು ಬಂತು ಹೇಳ್ರಿ? 2 ಸೆಂಟಿಮೀಟರ್ ಅಂತ ಬಂತು. ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ನಮಗ್ ಇದ್ರೊಳಗೆ ಇಂಪಾರ್ಟೆಂಟ್ ಏನಂದ್ರ ನಮಗೆ ಅವ್ರು ಯಾವ್ದನ್ನ ಕಂಡು ಹಿಡಿಲಿಕ್ಕೆ ಕೊಡ್ತಾರಲ್ಲ ಅದ್ರದ್ದು ಸೂತ್ರಗಳು ನಮಗ ಪರ್ಫೆಕ್ಟ್ ಆಗಿ ಗೊತ್ತಿರ್ಬೇಕು. ಸೂತ್ರ ಗೊತ್ತಿರ್ಲಿಲ್ಲ ಅಂದ್ರೆ ನಿಮಗೆ ಮುಂದ್ ಲೆಕ್ಕ ಮಾಡ್ಲಿಕ್ಕೆನ ಬರುದಿಲ್ಲ. ಸೊ ನೀವು ಸೂತ್ರವನ್ನ ಬಹಳ ಪರ್ಫೆಕ್ಟ್ ಆಗಿ, ಈಗ 9th ಅದಿರಿ, 10th ಒಳಗು ಇವ ಸೂತ್ರನ ಇದಕ್ಕ ಸ್ವಲ್ಪ ಮಾಡಿಫೈಡ್ ಆಗಿ ನಿಮ್ಗ ಪ್ರಾಬ್ಲಮ್ಸ್ ಗಳು ಬರ್ತಾವು. ಬಟ್ ಸೂತ್ರ ಮಾತ್ರ ಇವೇನು ಚೇಂಜಸ್ ಆಗುದಿಲ್ಲ. 10th ವರೆಗೂ ಅವನ್ನ ಕ್ಲಿಯರ್ ಆಗಿ ನೆನಪಿಟ್ಕೊಳ್ಳುವಂತಹ ವ್ಯವಸ್ಥೆ ನೀವು ಮಾಡ್ಬೇಕು. ಹೌದಾ? ನೆಕ್ಸ್ಟ್ ಹೋಗೋಣ ಈಗ. ಸೆಕೆಂಡ್ ಕ್ವಶನ್ ಏನಿದೆ ನೋಡ್ರಿ. ಸೆಕೆಂಡ್ ಕ್ವಶನ್ ಒಂದ್ಸಲ ಕ್ವಶನ್ ಓದ್ತೇನೆ ನೋಡ್ರಿ ನಾನು. ಲೋಹದ ಹಾಳೆಯಿಂದ 1 ಮೀಟರ್ ಎತ್ತರ, 140 ಸೆಂಟಿಮೀಟರ್ ವ್ಯಾಸವಿರುವ ಒಂದು ಮುಚ್ಚಿದ ಸಿಲಿಂಡರ್ನಾಕಾರದ ನೀರಿನ ತೊಟ್ಟಿಯನ್ನು ಮಾಡಬೇಕಾಗಿದೆ. ಇದಕ್ಕಾಗಿ ಬೇಕಾಗುವ ಲೋಹದ ಹಾಳೆಯನ್ನು ಚದರ್ ಮೀಟರ್ ನಲ್ಲಿ ತಿಳಿಸಿ ಅಂತ ಹೇಳಿದಾರೆ. ಹೌದಾ? ಸೊ ಇಲ್ಲಿ ಏನಾಗಿದೆ ಅಂದ್ರ ಇದೊಂದು ಸಿಲಿಂಡರ್ನ ಆಕಾರದ ನೀರಿನ ತೊಟ್ಟಿಯನ್ನ ಮಾಡ್ಬೇಕಾಗಿದೆ ಅಂತವ್ರು. ಹೌದಾ? ನೀರಿನ ತೊಟ್ಟಿ ಅಥವಾ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಟ್ಯಾಂಕ್ ಅಂತ ಗೊತ್ತಾ? ಈ ರೀತಿ ಸಿಲಿಂಡರ್ನ ಆಕಾರದೊಳಗಿರ್ತಕ್ಕಂತಹ ಒಂದು ಟ್ಯಾಂಕ್ ಅನ್ನ ನಿರ್ಮಿಸಬೇಕಾಗಿದೆ. ಅದು ಯಾವ ರೀತಿ ಅಂದ್ರ ಇದು 1 ಮೀಟರ್ ಎತ್ತರ, 140 ಮೀಟರ್ ವ್ಯಾಸ ಇದೆ ಅಂತಿದೆ. ಹೌದಾ? ಇದು 140 ಸೆಂಟಿಮೀಟರ್. ಇದು ಸೆಂಟಿಮೀಟರ್ ಒಳಗಿದೆ, ಇದು ಮೀಟರ್ ಒಳಗಿದೆ. ಈ ರೀತಿ ನಾವು ಒಂದು ವಿಸ್ತೀರ್ಣ ಅಂದ್ರ ಇದೇನಾಗಿದೆ ಅಂದ್ರ ನೀರಿನ ತೊಟ್ಟಿಯನ್ನ ಮಾಡ್ಲಿಕ್ಕೆ ನಮಗ ಬೇಕಾಗಿರುವಂತಹ ಹಾಳೆಯನ್ನ ವಿಸ್ತೀರ್ಣ ಎಷ್ಟು ಅಂತ ಕೇಳಿದಾರ ಅವ್ರು. ಹೌದಾ? ಸೊ ನಾವೀಗ ಏನ್ ಮಾಡ್ಬೇಕಂದ್ರ ಈ ರೀತಿಯ ತೊಟ್ಟಿಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಬೇಕಾದ ಒಟ್ಟು ಹಾಳೆ ಅಂದ್ರ ನಾವ್ ಏನ್ ಮಾಡ್ಬೇಕಂದ್ರ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡ್ಕೋಬೇಕು. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 2 ಪೈ ಆರ್ ಇಂಟು ಆರ್ ಪ್ಲಸ್ ಎಚ್. 2 ಪೈ ಆರ್ ಇಂಟು ಆರ್ ಪ್ಲಸ್ ಎಚ್ ಅಂತ ಇಲ್ಲಿ ನಮ್ದು ಫಾರ್ಮುಲಾ ಇದೀಗ. ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರ 2 ಪೈ ಆರ್ ಇಂಟು ಆರ್ ಪ್ಲಸ್ ಎಚ್ ಅಂತ ಇದೆ. ಅದಕ್ಕಿಂತ ಮುಂಚೆ ನಾನು ನಿಮಗ ಲಾಸ್ಟ್ ಕ್ಲಾಸ್ ಒಳಗೂ ಹೇಳಿದ್ದೆ, ಯಾವುದೇ ಒಂದು ಫಾರ್ಮುಲಾ ಅಂದ್ರೆ ಫಾರ್ಮುಲಾದ ಬೇಸ್ ನಾವು ಒಂದು ಲೆಕ್ಕವನ್ನ ಬಿಡಿಸ್ಬೇಕಾದ್ರ ಅಥವಾ ಪ್ರಾಬ್ಲಮ್ ಅನ್ನ ಬಿಡಿಸ್ಬೇಕಾದ್ರ ಅದರ ಯೂನಿಟ್ ಗಳೆಲ್ಲ ಒಂದೇ ಯೂನಿಟ್ ಇರ್ಬೇಕು. ಇಲ್ಲಿ ನೋಡ್ರಿ, ಇದು ಮೀಟರ್ ಇದೆ, ಇದು ಸೆಂಟಿಮೀಟರ್ ಇದೆ. ಇದನ್ನಾದ್ರೂ ಮೀಟರ್ ಒಳಗ ಕನ್ವರ್ಟ್ ಮಾಡ್ಬೇಕು ಒಂದು, ಅಥವಾ ಇದನ್ನಾದ್ರೂ ಸೆಂಟಿಮೀಟರ್ ಒಳಗ ಕನ್ವರ್ಟ್ ಮಾಡ್ಬೇಕು. ಆಸ್ ಇಟ್ ಈಸ್ ಹೆಂಗೈತ್ ಹಂಗ ಮಾಡಿದ್ವಿ ಅಂದ್ರೆ ನಮ್ದು ಲೆಕ್ಕ ಅಂದ್ರ ಕರೆಕ್ಟ್ ಆನ್ಸರ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಲೆಕ್ಕಗಳು ತಪ್ಪುವಂತ ಚಾನ್ಸು, ಅದೇ ರೀತಿ ನಾವು ಮಾರ್ಕ್ಸ್ ಗಳನ್ನ ಕಳ್ಕೊತೇವಿ. ಹೌದಾ? ಸೊ ಈಗ ನೋಡ್ರಿ, ಎಚ್ ಇಸ್ ಈಕ್ವಲ್ ಟು 1 ಮೀಟರ್ ಅಂದ್ರ ಅದನ್ನ ಸೆಂಟಿಮೀಟರ್ ಒಳಗ್ ಕನ್ವರ್ಟ್ ಮಾಡ್ರಿ. ಎಷ್ಟಾಗತ್ತ? 1 ಮೀಟರ್ ಅಂದ್ರೆ ಎಷ್ಟು ಸೆಂಟಿಮೀಟರ್? 100 centimeter is equal to 1 meter. Therefore 1 meter is equal to
100 ಸೆಂಟಿಮೀಟರ್. ಹೌದಾ? ಅದಾದ್ಮೇಲೆ ಡಿ ಇಸ್ ಈಕ್ವಲ್ ಟು 140 ಸೆಂಟಿಮೀಟರ್. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ 140 ಸೆಂಟಿಮೀಟರ್. ಬಟ್ ನಮಗೆ ಇಲ್ಲಿ ಫಾರ್ಮುಲಾ ಒಳಗೆ ಎಲ್ಲಿ ನಮಗೆ ಡಿ ಇಲ್ಲ, ಆರ್ ಇದೆ. ಸೊ ಏನಾಗತ್ ನೋಡ್ರಿ, ಆರ್ ಇಸ್ ಈಕ್ವಲ್ ಟು ಡಿ ದ ಅರ್ಧದಷ್ಟು ಇರ್ತೈತಿ. ಅಂದ್ರ ವ್ಯಾಸದ ಅರ್ಧದಷ್ಟು ತ್ರಿಜ್ಯ ಇರ್ತೈತಿ. ಸೊ 140ರ ಅರ್ಧ ಎಷ್ಟಾಗತ್ ನೋಡ್ರಿ, 140ರ ಅರ್ಧ ಎಷ್ಟಾಗತ್ತ, 70 ಸೆಂಟಿಮೀಟರ್ ಅಂತ ಆಗತ್ತ. ಸೊ ಎಚ್ ಸಿಕ್ತು, ಆರ್ ಸಿಕ್ತು. ನಾವು ಈ ಫಾರ್ಮುಲಾ ಒಳಗೆ ಹಾಕಿ ಸಿಂಪ್ಲಿಫೈ ಮಾಡ್ಬಿಟ್ರ ಮುಗೀತು. ಸೊ 2 into 22 divided by 7, r is equal to 70. ಹೌದಾ? ಆರ್ ಪ್ಲಸ್ ಅಂದ್ರೆ ಆರ್ ಅಂದ್ರೆ ಎಷ್ಟಿದೆ, 70 ಪ್ಲಸ್ 100, 70 ಪ್ಲಸ್ 100. ಇಲ್ಲೇ 2 ಆಯ್ತು, 5 ವ್ಯಾಲ್ಯೂ ಆಯ್ತು. ಆರ್ ಇಸ್ ಈಕ್ವಲ್ ಟು 70 ಸೆಂಟಿಮೀಟರ್ ಆಯ್ತು. ಮತ್ತ ಆರ್ ಇಸ್ ಈಕ್ವಲ್ ಟು 70 ಪ್ಲಸ್ ಎಚ್ ಇಸ್ ಈಕ್ವಲ್ ಟು ಎಷ್ಟಾಗಿದೆ ನಮ್ಗ, 100 ಆಗಿದೆ. ಸೊ ಇಲ್ಲಿ ನೋಡ್ರಿ 7 ಒಂದ್ಲೆ 7 ಹತ್ಲೆ 70. ಹೌದಾ? ಇಲ್ಲಿ ನೋಡ್ರಿ 2 into 22 into 10 into 100 into 70 ಎಷ್ಟಾಗತ್ತ, 170 ಆಗತ್ತ. 170 ಆಗತ್ತ. ಇಲ್ಲಿ ನೋಡ್ರಿ ಇದನ್ನ ಸ್ವಲ್ಪ ಗುಣಾಕಾರ ಮಾಡ್ರಿ, ಎಷ್ಟಾಗತ್ತ, ಒಂದ್ ಸೆಕೆಂಡ್ ನೋಡೋಣಂತ. 2 into 22 into 10 into 170 ಎಷ್ಟಾಗತ್ ನೋಡ್ರಿ, 74,800 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆಗತ್ತ. ಹೌದಾ? 800 ಏನಾಗತ್ತೆ ಹೇಳ್ರಿ, ಇದು ಸೆಂಟಿಮೀಟರ್ ಸ್ಕ್ವೇರ್ ಇರೋದ್ರಿಂದ ಇದನ್ನ ನಾನು ಏನ್ ಮಾಡ್ಬೇಕು, ಈಗ ಮೀಟರ್ ಸ್ಕ್ವೇರ್ ಗೆ ಕನ್ವರ್ಟ್ ಮಾಡ್ತೀನಿ. ಹೌದಾ? ಮೀಟರ್ ಸ್ಕ್ವೇರ್ ಗೆ ಅಂದ್ರೆ ಇಲ್ಲಿ ನೋಡ್ರಿ, ಸೆಂಟಿಮೀಟರ್ ಅಂದ್ರ 100 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಎಷ್ಟಾಗತ್ ನಮ್ಗ, 1 ಮೀಟರ್ ಆಗತ್ತ. ಸೊ ಇದು ಸೆಂಟಿಮೀಟರ್ ಸ್ಕ್ವೇರ್ ಇರೋದ್ರಿಂದ 4 ಡಿಜಿಟ್ ಅನ್ನ ನಾವು ಆ ಕಡೆಯಿಂದ ಈ ಕಡೆ ಬರಿಬೇಕು. ಅರ್ಥ ಆಯ್ತು ನಾ ಹೇಳ್ತಾ ಇರೋದು? ಈಗ ಫಾರ್ ಇಲ್ಲಿ ನೋಡ್ರಿ, 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್ ಅಂದ್ರೆ 2 0 ಅನ್ನ ಬರ್ದಿವಿ, ಅವಾಗ ನಮ್ಗಿದು 1 ಮೀಟರ್ ಆಯ್ತು. ಇದು ಯಾವಾಗ ಹೇಳ್ರಿ, ಸೆಂಟಿಮೀಟರ್ ಇದ್ದಾಗ. ಸೆಂಟಿಮೀಟರ್ ಸ್ಕ್ವೇರ್ ಇದ್ದಾಗ ಅಂದ್ರ 4 ಡಿಜಿಟ್ ಗಳು ಬರ್ತಾವು, 2 ಹೋಗಿ 4 ಡಿಜಿಟ್ ಗಳು ಬರ್ತಾವು. ಅವಾಗ ನಾವೇನ್ ಮಾಡ್ಬೇಕು, 4 ಡಿಜಿಟ್ ಅನ್ನ ಈ ಕಡೆಯಿಂದ ಸರಿಸಿದಾಗ ಅದು ಮೀಟರ್ ಗೆ ಕನ್ವರ್ಟ್ ಆಗ್ತೈತಿ. ಯಾಕಂದ್ರೆ ಇಲ್ಲಿ ಎತ್ತರ ಮೀಟರ್ ಇರೋದ್ರಿಂದ ನಾನು ಟೋಟಲ್ ಆಗಿ ಇದನ್ನ ಮೀಟರ್ ಗೆ ಕನ್ವರ್ಟ್ ಮಾಡ್ತೀನಿ. ಯಾಕಂದ್ರೆ ಸೆಂಟಿಮೀಟರ್ ಅನ್ನೋದು ಒಂದ್ ಸ್ವಲ್ಪ ಸಣ್ಣ ವ್ಯಾಲ್ಯೂ ಆಗೋದ್ರಿಂದ ಡಿಜಿಟ್ ಗಳು ಬಹಳ ಬರ್ತಾವ. ಅದನ್ನ ನಾವೇನ್ ಮಾಡ್ಬೇಕು, ಮೀಟರ್ ಒಳಗಂತ ಬರೆಯೋಣಂತ. ಸೊ ಇಲ್ಲಿ 4 ಡಿಜಿಟ್ ಸರಿಯೋದ್ರಿಂದ ಇದು ಎಷ್ಟಾಗತ್ತಂದ್ರ 1 2 3 4, ಇಲ್ಲಿ ಪಾಯಿಂಟ್ ಬರೋದ್ರಿಂದ 7.48 ಮೀಟರ್ ಸ್ಕ್ವೇರ್ ಅಂತ ಆಗತ್ತ. 7.48 ಮೀಟರ್ ಸ್ಕ್ವೇರ್. ಈ ಅಳತೆಯ ಒಂದು ಸಿಲಿಂಡರ್ ಆಕಾರದ ಒಂದು ತೊಟ್ಟಿಯನ್ನ ಅಥವಾ ನೀರಿನ ಟ್ಯಾಂಕ್ ಅನ್ನ ಮಾಡ್ಲಿಕ್ಕೆ ನಮ್ಗೆ ಏನ್ ಬೇಕು ಹೇಳ್ರಿ, 7.48 ಮೀಟರ್ ಸ್ಕ್ವೇರ್ ನಷ್ಟು ಅಂದ್ರ ಆಲ್ಮೋಸ್ಟ್ 7.5 ಮೀಟರ್ ಅಂತ ಅನ್ಕೋರಿ. ಯಾಕಂದ್ರೆ ಇಲ್ಲೇ 48 ಇದೆ. ಹೌದಾ? ಅಷ್ಟು ನಮಗೆ ಏನ್ ಬೇಕು, ಒಂದು ಹಾಳೆ ಅಂತ ಬೇಕಂತ ನಾವು ಈ ರೀತಿ ಲೆಕ್ಕಗಳನ್ನ ಮಾಡ್ಬೇಕು. ಇದು ನಿಮ್ದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಒಂದು ಸಿಲಿಂಡರ್ ಆಕಾರದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಈ ರೀತಿ ಕಂಡುಹಿಡಿದೀವಿ ನಾವು. ಹೌದಾ? ಇಲ್ಲಿ ಇನ್ನೂ ಒಂದಿಷ್ಟು ಪ್ರಾಬ್ಲಮ್ಸ್ ಗಳದಾವು. ಅದಕ್ಕಿಂತ ಮುಂಚೆ ನಾನು ನಿಮಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳ್ತೀನಿ. ಇನ್ನೂ ಟೈಮ್ ಇತ್ತು ಅಂದ್ರೆ ನಾನು ನಿಮಗೆ ಈ ಅಭ್ಯಾಸವನ್ನ ಕಂಟಿನ್ಯೂ ಮಾಡ್ತೇನೆ, ಇಲ್ಲ ನೆಕ್ಸ್ಟ್ ಕ್ಲಾಸ್ ಒಳಗೆ ಕಂಟಿನ್ಯೂ ಮಾಡೋಣಂತ. ಹೌದಾ? ಸೊ ಈಗ ಎಲ್ಲರೂ ಮಲ್ಟಿಪಲ್ ಚಾಯ್ಸಿಗೆ ರೆಡಿ ಇದ್ದೀರಾ? ನೋಡೋಣ, ಒಂದ್ ಸೆಕೆಂಡ್. ಹೌದಾ? ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ, ಕ್ಲಾಸ್ 9th, ಸಬ್ಜೆಕ್ಟ್ ಗಣಿತ. ಕ್ವಶನ್ಸ್ ನೋಡೋಣ ಈಗ. ಇದು ಈ ಕ್ವಶನ್ಸ್ ಗಳು ಲಾಸ್ಟ್ ಕ್ಲಾಸ್ ಒಳಗ್ ನಾ ಏನ್ ಹೇಳಿದ್ದೆಲ್ಲ ಅದ್ರ ಮೇಲೆ ಬರ್ತಕ್ಕಂತಹ ಕ್ವಶನ್ಸ್ ಗಳಿದಾವು. ಹೌದಾ? ಒಂದು ಆಯತ ಘನದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ. ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತಹ ಸೂತ್ರ. ಆಪ್ಷನ್ ಎ LB ಪ್ಲಸ್ BH ಪ್ಲಸ್ HL. ಆಪ್ಷನ್ ಬಿ 2 into LB ಪ್ಲಸ್ BH
ಪ್ಲಸ್ ಎಚ್ ಎಲ್, ಆಪ್ಷನ್ ಸಿ 2 ಇಂಟು ಎಲ್ ಬಿ ಎಚ್, ಆಪ್ಷನ್ ಡಿ ಎಲ್ ಬಿ ಎಚ್ ಬೈ 2 ಅಂತ ಇದೆ. ಹೌದಾ? ಹಂಗಾದ್ರ ಆಯತಘನದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿಯುವಂತ ಸೂತ್ರ ಯಾವ್ದಂದ್ರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೌದಾ? ನೆಕ್ಸ್ಟ್, ಒಂದು ಚೌಕದ ಬಾಹುವಿನ ಉದ್ದ 3 ಸೆಂಟಿಮೀಟರ್ ಆದರೆ ಮೇಲ್ಮೈ ವಿಸ್ತೀರ್ಣ. ಹೌದಾ? ಒಂದು ಚೌಕದ ಬಾಹುವಿನ ಅಂದ್ರ ಚೌಕದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿಯುವಂತಹ ಸೂತ್ರ ಯಾವ್ದು ಹೇಳ್ರಿ? ಅಂದ್ರ 6a² ಅಂತ ಬರ್ತೈತಿ. 6a² ಅಂತ ಬರ್ತೈತಿ. ಸೊ ಅವಾಗ ಏನಾಗತ್ ನೋಡ್ರಿ, 3 3 9, 9 6 54 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಆಗತ್ತ. ಸೊ ಇಲ್ಲಿ ನೋಡ್ರಿ 62 ಇದೆ, 30 ಇದೆ, 54 ಇದೆ, 90 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಇದೆ. ಸೊ ನಮ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಒಂದು ಆಯತಾಕಾರದಲ್ಲಿರುವ ಘನದ ಉದ್ದ 80 ಸೆಂಟಿಮೀಟರ್, ಅಗಲ 40 ಸೆಂಟಿಮೀಟರ್, ಎತ್ತರ 20 ಸೆಂಟಿಮೀಟರ್ ಅಂತ ಇದೆ. ಹೌದಾ? ಇದನ್ನ ಏನ್ ಮಾಡ್ಬೇಕು ನಾವೀಗ? ಅದರದ್ದು ಆಯತ ಘನದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಹೌದಾ? ಸೊ ಇಲ್ಲಿ ನೋಡ್ರಿ, ಆಪ್ಷನ್ ಎ 11,200 ಇದೆ, ಆಪ್ಷನ್ ಬಿ 13,000, ಆಪ್ಷನ್ ಸಿ 13,400, ಆಪ್ಷನ್ ಡಿ 12,000 ಅಂತ ಇದೆ. ಹೌದಾ? ನೀವ್ ಏನ್ ಮಾಡ್ಬೇಕೀಗ? ಆಯತದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರವನ್ನ ಹಾಕಿದ್ರೆ ನೀವು ಸಿಂಪ್ಲಿಫೈ ಮಾಡ್ಬೇಕು. ಇದು ಸಿಂಪ್ಲಿಫೈ ನೀವ ಮಾಡ್ರಿ, ಇದರ ಆನ್ಸರ್ ಮಾತ್ರ ನಾನು ಹೇಳ್ತೇನಂತ. ಹೌದಾ? ಗೊತ್ತಾಗ್ಲಿಲ್ಲ ಅಂದ್ರೆ ನಾ ಮತ್ ನೆಕ್ಸ್ಟ್ ಹೇಳ್ತೇನೆ. ಅಂದ್ರೆ ಇಲ್ಲಿ ಆನ್ಸರ್ ಏನ್ ಬರ್ತೈತಿ ಹೇಳ್ರಿ? 11,200 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಬರ್ತೈತಿ. ನೆಕ್ಸ್ಟ್, ಆಯತದ ಸುತ್ತಳತೆ ಕಂಡು ಹಿಡಿಯುವ ಸೂತ್ರ. ಆಯತದ ಸುತ್ತಳತೆ ಕಂಡು ಹಿಡಿಯುವ ಸೂತ್ರ ಏನಾಗತ್ ನೋಡ್ರಿ? ಎಲ್ ಬಿ ಎಚ್ 2 ಇಂಟು ಎಲ್ ಪ್ಲಸ್ ಎಚ್, ಆಪ್ಷನ್ ಸಿ ಎಲ್ ಎಚ್, ಆಪ್ಷನ್ ಡಿ 2l² ಅಂತ ಇದೆ. ಸೊ ಆಯತದ ಸುತ್ತಳತೆ ಕಂಡು ಹಿಡಿಯುವಂತಹ ಸೂತ್ರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಚೌಕದ ಸುತ್ತಳತೆ ಕಂಡು ಹಿಡಿಯುವ ಸೂತ್ರ. ಆಪ್ಷನ್ ಎ, ಆಪ್ಷನ್ ಬಿ 2a, ಆಪ್ಷನ್ ಸಿ 3a, ಆಪ್ಷನ್ ಡಿ 4a ಅಂತ ಇದೆ. ಚೌಕದ ಸುತ್ತಳತೆ ಕಂಡು ಹಿಡಿಯುವಂತಹ ಸೂತ್ರ ಯಾವ್ದಂದ್ರ ನಮಗ ನೋಡ್ರಿ 4a. ಕರೆಕ್ಟ್? ನೆಕ್ಸ್ಟ್, ಚೌಕಾಕಾರದ ಪುಸ್ತಕದ ಬಾಹುವಿನ ಉದ್ದ 20 ಸೆಂಟಿಮೀಟರ್ ಆದರೆ ಅದರ ಸುತ್ತಳತೆ ಅಂತ ಕೇಳಿದಾರ ಅವ್ರು. ಹೌದಾ? ಈಗ ಚೌಕ ನಿಮಗೀಗ ಹಿಂದಿನ ಕ್ವಶನ್ ಏನಿತ್ತು ಹೇಳ್ರಿ? ಚೌಕದ ಸುತ್ತಳತೆ ಕಂಡು ಹಿಡಿಯುವ ಸೂತ್ರ 4a ಅಂತ ಇತ್ತು. ಹೌದಾ? 4a ಅಂದ್ರೆ ಎ ಅಂದ್ರೆ 20, 24 ಎಷ್ಟಾಗತ್ ನೋಡ್ರಿ? ಇಲ್ಲೇ ಆಪ್ಷನ್ ಎ 80 ಸೆಂಟಿಮೀಟರ್, ಆಪ್ಷನ್ ಬಿ 100, ಆಪ್ಷನ್ ಸಿ 40, ಆಪ್ಷನ್ ಡಿ 60 ಅಂತ ಇದೆ. ಸೊ ಕ್ವಶನ್ ಅಂದ್ರ ಆನ್ಸರ್ ಏನಂದ್ರ 4a ಆಗಿರೋದ್ರಿಂದ 24 80 ಸೆಂಟಿಮೀಟರ್ ಅಂತ ಆಗತ್ತ. ನೆಕ್ಸ್ಟ್, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಈಗಾದ್ರೂ ನಿಮಗೆ ಹೇಳಿದೆ ನಾನು ನಿಮ್ಗ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಯಾವುದು? 2πr(h) ಅಂತ ಆಗತ್ತ. 2πr(h) ಅಂತ ಆಗತ್ತ. ಹೌದಾ? ಈ ಆನ್ಸರ್ ಏನಂದ್ರ 2πr(h). ಆಮೇಲೆ ನೆಕ್ಸ್ಟ್, ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗತ್ತ? ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಗಾದ್ರೂ ಸೂತ್ರ ಬರ್ಸಿದೆ, 2πr ಇಂಟು r ಪ್ಲಸ್ ಎಚ್. ಇವನಷ್ಟ ನಾ ಯಾಕೆ ಮಲ್ಟಿಪಲ್ ಚಾಯ್ಸ್ ಕೊಟ್ಟಿಲ್ಲ ಅಂದ್ರ ಇವನ್ ಆಲ್ಮೋಸ್ಟ್ ನಿಮಗ 1 ಮಾರ್ಕ್ಸ್ ಕ್ವಶನ್ ಕೊಡುದ ಬಹಳ, ಮಲ್ಟಿಪಲ್ ಚಾಯ್ಸ್ ಒಳಗ್ ಕೊಡೋದು ರೇರ್. ಯಾವಾಗಾದ್ರೂ ಅಷ್ಟೇ ಕೊಟ್ಟಿರ್ತಾರು. ಇಲ್ಲ ಅಂದ್ರ 1 ಮಾರ್ಕ್ಸ್ ಕ್ವಶನ್ ಇದನ್ನ ಫಾರ್ಮುಲಾ ಬರೀಲಿಕ್ಕೆ ಕೊಡೋದನ್ನ ಹೆಚ್ಚು. ಸೊ ಸಿಲಿಂಡರ್ ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗತ್ ನಮಗ? 2πr ಇಂಟು r ಪ್ಲಸ್ ಎಚ್. ನೆಕ್ಸ್ಟ್, 14 ಸೆಂಟಿಮೀಟರ್ ವ್ಯಾಸದ ಸಿಲಿಂಡರ್ನ ತ್ರಿಜ್ಯ. ವ್ಯಾಸ 14 ಸೆಂಟಿಮೀಟರ್ ಇದೆ ಅಂದ್ರೆ ತ್ರಿಜ್ಯ ಎಷ್ಟಾಗತ್ ನೋಡ್ರಿ? ಆಪ್ಷನ್ ಎ 7 ಸೆಂಟಿಮೀಟರ್, ಆಪ್ಷನ್ ಬಿ 8, ಆಪ್ಷನ್ ಸಿ 9, ಆಪ್ಷನ್ ಡಿ
14 ಸೆಂಟಿಮೀಟರ್ ಅಂತ ಇದೆ. ಹೌದಾ? ಈಗ ವ್ಯಾಸದ ಅರ್ಧದಷ್ಟು ತ್ರಿಜ್ಯ ಇರ್ತೈತೆ ಅಂತ ನಮಗ್ ಕಾನ್ಸೆಪ್ಟ್ ಗೊತ್ತಿದೆ. ಸೊ 14 ಸೆಂಟಿಮೀಟರ್ ಐತೆ ಅಂದ್ರೆ ತ್ರಿಜ್ಯ ಎಷ್ಟು ಇರ್ಬೋದು ಹೇಳ್ರಿ ಹೆಂಗಾದ್ರ? ಹಾಗಾದ್ರೆ ಏನು? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ 14ರ ಅರ್ಧ ನಮಗೆ ಎಷ್ಟಾಗತ್ತ? 7 ಸೆಂಟಿಮೀಟರ್ ಅಂತ ಆಗತ್ತ. ನೆಕ್ಸ್ಟ್, ಪೈನ ಬೆಲೆ. ಪೈ ಬೆಲೆ ನೋಡ್ರಿ, ಆಪ್ಷನ್ ಎ 22, ಆಪ್ಷನ್ ಬಿ 7, ಆಪ್ಷನ್ ಸಿ 22/7, ಆಪ್ಷನ್ ಡಿ 7/22 ಅಂತ ಇದೆ. ನಿಮಗೆ ಆಲ್ರೆಡಿ ಗೊತ್ತಿದೆ, ಬಹಳ ಈಗ ಅಷ್ಟಲ್ಲ, ಎಷ್ಟು ಪ್ರಾಬ್ಲಮ್ಸ್ ಒಳಗು ಪೈ ವ್ಯಾಲ್ಯೂ ನಮ್ಗ ಗೊತ್ತಿದೆ. ಸೊ ಹಂಗಾದ್ರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 22/7 ಕರೆಕ್ಟಾ? ಇದು ಇವತ್ತಿನ ನಿಮ್ದು ಕ್ವಿಜ್ ಕಾರ್ಯಕ್ರಮ ಆಗಿತ್ತು ಅಥವಾ ರಸಪ್ರಶ್ನೆ ಕಾರ್ಯಕ್ರಮ ಆಗಿತ್ತು. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂತಹ ಅಭ್ಯಾಸ ನಿಮ್ಗ ಕ್ಲಿಯರ್ ಆಗಿ ಅದರದ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈಗ ಇದ್ರ ಉಳಿದಿರುವಂತಹ ಪ್ರಾಬ್ಲಮ್ಸ್ ಗಳನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ಸಾಲ್ವ್ ಮಾಡ್ತೇನಂತ. ಥ್ಯಾಂಕ್ ಯು.